ಆತ್ಮೀಯರೇ, ಈ ದಿನ ಬಹಳ ಮುಖ್ಯವಾಗಿ ಬಂಧ ಹಾಗೂ ಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬಂಧ ಹಾಗೂ ಕ್ರಿಯೆಗಳು ನಮ್ಮ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನಾನು ನಿಮಗೆ ಈ ದಿವಸ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬಂಧಗಳು ಅಂದರೆ ಏನು? ಬಂಧಗಳು ಅಂತ ಹೇಳಿದ್ರೆ ಲಾಕ್ ಅಂತ ಅರ್ಥ ಆಗ್ತದೆ. ಲಾಕ್ ಅಂತ ಹೇಳಿದ್ರೆ ಈ ನಮ್ಮ ಶರೀರದೊಳಗಡೆ ಬಹಳ ಮುಖ್ಯವಾಗಿ ಮರ್ಮ ಕೇಂದ್ರ ಸ್ಥಾನಗಳಿದ್ದಾವೆ. ಆ ಮರ್ಮ ಕೇಂದ್ರ ಸ್ಥಾನಗಳ ಒಂದು ಲಾಕನ್ನು ಮಾಡ್ತಕ್ಕಂಥ ಕ್ರಿಯೆಗೆ ಬಂಧಗಳು ಅಂತ ಕರೀತಾರೆ. ನಮ್ಮ ಮೂಲ ಮರ್ಮ ಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಮೂಲ ಬಂಧ ಅಂತ ಕರೀತಾರೆ. ನಮ್ಮ ಈ ಒಂದು ನಾಭಿ ಕೇಂದ್ರದ ಮರ್ಮಸ್ಥಾನವನ್ನು, ನಾಭಿ ಮರ್ಮಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಉಡ್ಯಾನ ಬಂಧ ಅಂತ ಕರೀತಾರೆ. ಮತ್ತು ನಮ್ಮ ಕಂಠ ಮರ್ಮಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಜಾಲಂಧರ ಬಂಧ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮರ್ಮ ಕೇಂದ್ರಗಳು ಕೂಡ ಇದ್ದಾವೆ. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣ ಉತ್ತೇಜನ ಮಾಡ್ತಕ್ಕಂಥ ಶಕ್ತಿ ಕೇಂದ್ರಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ಈ ಕೇಂದ್ರಗಳನ್ನು ನಾವು ಲಾಕ್ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ ಮೂಲಬಂಧ. ಮೂಲಬಂಧವನ್ನು ನಾವು ಹಾಕೋದ್ರಿಂದ ನಮ್ಮಲ್ಲಿ ಲೈಂಗಿಕ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಎರಡನೇದಾಗಿ ಮೂಲಬಂಧವನ್ನು ಹಾಕೋದ್ರಿಂದ ನಮ್ಮ ಪೈಲ್ಸ್ ಸಮಸ್ಯೆ, ಈ ಪಿಸ್ತುಲ ಸಮಸ್ಯೆ, ಅಪೆಂಡಿಸೈಟಿಸ್ ಸಮಸ್ಯೆ, ಅದರ ಜೊತೆಗೆ ಕರಳಿನಲ್ಲಿ ಬರ್ತಕ್ಕಂಥ ಎಲ್ಲ ಆ ಒಂದು ವಿಕಾರಗಳನ್ನು, ಕರಳಿನ ವೀಕ್ನೆಸ್ಸನ್ನು ನಾವು ದೂರ ಮಾಡ್ಕೋಬೋದು. ಯಾವುದರಿಂದ? ಮೂಲಬಂಧವನ್ನು ಹಾಕೋದ್ರಿಂದ. ಮತ್ತು ಮೂಲಬಂಧವನ್ನು ಹಾಕೋದ್ರಿಂದ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಅಧೋಮುಖವಾಗಿ ಹರಿತಾ ಇರತಕ್ಕಂಥ ಶಕ್ತಿ ಈ ಮೂಲಬಂಧವನ್ನು ಹಾಕೋದ್ರಿಂದ ಊರ್ಧ್ವಮುಖವಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ಮೂಲಬಂಧವನ್ನು ಸನ್ಯಾಸಿಗಳಾಗಿರ್ತಕ್ಕಂಥವರು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಅವರ ಸನ್ಯಾಸತ್ವ ಇನ್ನಷ್ಟು ಪ್ರಭಾವಿತವಾಗ್ತದೆ, ಅವರ ಸನ್ಯಾಸತ್ವ ಇನ್ನಷ್ಟು ಶಕ್ತಿಯುತವಾಗ್ತಾ ಹೋಗುತ್ತೆ. ಹಾಗಂತ ಸಂಸಾರಿಗಳು ಇದನ್ನು ಅಭ್ಯಾಸ ಮಾಡಬಾರ್ದಂತಿಲ್ಲ. ಈ ಅಭ್ಯಾಸವನ್ನು ಸಂಸಾರಿಗಳು ಕೂಡ ನಿಯಮಿತವಾಗಿ ಮಾಡೋದ್ರಿಂದ ಅವರ ಒಂದು ಸಂಸಾರಿಕ ಕ್ರಿಯೆಗಳು ಕ್ರಿಯಾಶೀಲವಾಗಿರ್ತವೆ ಮತ್ತು ಅವರ ಸಂಸಾರಿಕ ಕ್ರಿಯೆಗಳು ನಿಯಮಿತದಲ್ಲಿರ್ತವೆ, ಸೀಮಿತವಾಗಿರ್ತವೆ. ಯಾವುದೇ ವಿಕಾರವ ಸ್ವರೂಪವನ್ನು ಅವು ತಾಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಬಂಧ, ಮೂಲ ಬಂಧ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು? ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಬಿಡಬೇಕು. ಹೊರಗಡೆ ಬಿಟ್ಟಾಗ ನಿಮ್ಮ ಗುದದ್ವಾರವನ್ನು ನೀವೇನು ಮಾಡಬೇಕು? ಆಕುಂಚನ ಮಾಡ್ಕೋಬೇಕು. ಅಂಥೇಳಿದ್ರೆ ಈಗ ಹಸು ಸೆಗಣಿ ಹಾಕಿದ ಮೇಲೆ ಏನು ಮಾಡ್ತದೆ? ಈ ರೀತಿ ಗುದದ್ವಾರವನ್ನು ಎಳ್ಕೊಳ್ಳೋದು ಬಿಡೋದು ಮಾಡ್ತದೆ ನೋಡಿ, ಆಕುಂಚನ ಪ್ರಸರಣ ಮಾಡ್ತದೆ. ಹಾಗೆ ನೀವು ನಿಮ್ಮ ಗುದದ್ವಾರವನ್ನು, ನಿಮ್ಮ ಮೂಲ ಸ್ಥಾನವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಒಳಗಡೆ ಎಳ್ಕೊಳ್ತಾ ಹೋಗಬೇಕು. ಆ ಒಂದು ಭಾಗವನ್ನು ಒಳಗಡೆ ಎಳ್ಕೊಳ್ತಾ ಹೋದಾಗೆ ನಿಮ್ಮಲ್ಲಿ ನರ್ವಸ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗ್ತಾ ಬರ್ತದೆ. ಯಾರಿಗೆ ನರ್ವಸ್ ಸಿಸ್ಟಮ್ ವೀಕ್ ಇರ್ತದೆ ಅವ್ರು ಇದನ್ನು ಮಾಡೋದ್ರಿಂದ ಅವರಿಗೆ ನರ ದೌರ್ಬಲ್ಯತೆಯೂ ಕೂಡ ನಿವಾರಣೆ ಆಗ್ತದೆ. ಹಾಗಾಗಿ ಈ ಒಂದು ಬಂಧವನ್ನು ಮಾಡ್ತಕ್ಕಂಥ ರೀತಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ನಾನು ಉಸಿರನ್ನು ತೆಗೆದುಕೊಳ್ತಾ ಇದ್ದೀನಿ. ಉಸಿರನ್ನು ಸಂಪೂರ್ಣವಾಗಿ ಬಿಡ್ತಾ ಇದ್ದೀನಿ. ಉಸಿರನ್ನು ಬಿಟ್ಟು ಗುದದ್ವಾರದ ಭಾಗವನ್ನು ಮಾತ್ರ, ಅಂದರೆ ಮಲವಿಸರ್ಜನೆ ಮಾಡ್ತಕ್ಕಂಥ ಜಾಗವನ್ನು ಮಾತ್ರ ಒಳಗಡೆ ಎಳಿತಾ ಇದ್ದೀನಿ. ಎಳಿಬೇಕು, ಪೂರ್ತಿಯಾಗಿ ಎಳಿಬೇಕು, ಹೋಲ್ಡ್ ಮಾಡಬೇಕು. ಹೀಗೆ ಎಷ್ಟು ಸಮಯ ಕಾಲ ಆಗ್ತೋ ಅಷ್ಟು ಸಮಯ ನಾವೇನು ಮಾಡಬೇಕು? ಮೂಲವನ್ನು ನಾವೇನು ಮಾಡಬೇಕು? ಎಳಿಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಮುಖದಲ್ಲೂ ಕೂಡ ಪ್ರಸನ್ನತೆ ಹೆಚ್ಚಿಗೆ ಆಗ್ತದೆ. ಮುಖದಲ್ಲಿ ಹೆಚ್ಚು ಆ ಒಂದು ಕಳೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮೂಲ ಬಂಧವನ್ನು ನಾವು ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಮೂಲ ಶಕ್ತಿಗಳು ಮತ್ತೇನಾಗ್ತವೆ? ಚೈತನ್ಯಯುತವಾಗ್ತಾ ಹೋಗುತ್ತೆ. ಈ ಒಂದು ಬಂಧವನ್ನು ಮಾಡೋದ್ರಿಂದ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಏನಾಗ್ತದೆ ಅಂಥೇಳಿದ್ರೆ, ನಮ್ಮ ಸುಷುಮ್ನ ನಾಡಿ ಅಂತ ಹೇಳ್ತಾರೆ, ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಎಡಗಡೆ ಇಡಾನಾಡಿ, ಬಲಗಡೆ ಪಿಂಗಳ ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತ ಇರ್ತದೆ. ಆ ಸುಷುಮ್ನ ನಾಡಿಯ ಮೂಲ ಸ್ಥಾನ ನಮ್ಮ ಮೂಲಾಧಾರ. ಆ ಒಂದು ಮೂಲ ಬಂಧವನ್ನು ಮಾಡೋದ್ರಿಂದ ಆ ಸುಷುಮ್ನ ನಾಡಿ ಏನಾಗ್ತದೆ? ಜಾಗೃತವಾಗ್ತಾ ಬರ್ತದೆ. ಯಾಕಂದರೆ ಆ ಒಂದು ಸುಷುಮ್ನ ನಾಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಪ
ಕೆಳಮುಖವಾಗಿ ಮುಖವನ್ನು ಮಾಡಿ ನಿಂತ್ಕೊಂಡಿರ್ತದೆ. ಅದನ್ನು ಮತ್ತೆ ಮೇಲ್ಮುಖವಾಗಿ ಮುಖವನ್ನಾಗಿ ನಾವು ಮಾಡಿಸಿದಾಗ ನಮ್ಮ ಸುಷುಮ್ನ ನಾಡಿ ಜಾಗೃತಿ ಆಗ್ತದೆ. ಈ ಒಂದು ಬಂಧವನ್ನು ಹಾಕಿದ ಮೇಲೆ ನಾವು ಶಿವಯೋಗವನ್ನು ಮಾಡೋದ್ರಿಂದ ಅತಿ ಹೆಚ್ಚು ನಮ್ಮಲ್ಲಿ ಏನಾಗ್ತದೆ, ಆ ಒಂದು ಎನರ್ಜಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಉಡ್ಯಾನ ಬಂಧ. ಉಡ್ಯಾನ ಬಂಧವನ್ನು ಹಾಕೋದ್ರಿಂದ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕರುಳುಗಳ ಶಕ್ತಿ ಕ್ರಿಯಾಶೀಲವಾಗೋದ್ರ ಜೊತೆಗೆ ನಮ್ಮ ಇಂಟ್ರೆಸ್ಟೈನ್ಗಳಾಗಿರ್ಬೋದು, ಅದರ ಜೊತೆಗೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಸ್ಟಮಕ್ ಆಗಿರ್ಬೋದು, ಗಾಲ್ ಬ್ಲೆಡರ್ಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಕ್ರಿಯಾಶೀಲವಾಗ್ತವೆ. ಈ ಮೂಲಬಂಧವನ್ನು ಆದ ಮೇಲೆ ನಾವು ಉಡ್ಯಾನ ಬಂಧವನ್ನು ಹಾಕಬೇಕಾಗ್ತದೆ. ಮೊದಲು ಮೂಲಬಂಧ ಹಾಕಿನೇ ಉಡ್ಯಾನ ಬಂಧ ಹಾಕಬೇಕಾಗ್ತದೆ. ಉಡ್ಯಾನ ಬಂಧ ಹಾಕಿದವ್ರಿಗೆ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ, ಸಕ್ಕರೆ ಕಾಯಿಲೆ ಬರೋಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನಮ್ಮ ಆಶ್ರಮದಲ್ಲಿ ಕೇವಲ 7-8 ದಿವಸಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡ್ತಕ್ಕಂಥ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ಕೇವಲ 7-8 ದಿವಸಗಳಲ್ಲಿ ಅವರು ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಆಶ್ರಮ ನಿರಂತರವಾಗಿ ಮಾಡ್ತಾ ಬಂದಿದೆ. ಯಾಕಂದರೆ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒಂದು ಕಾಯಿಲೆನಲ್ಲ, ಅದು ಡಿಸೀಸ್ ಅಲ್ಲ, ಅದು ಡಿಸಾರ್ಡರ್ ಅಂತ ಕರೀತಾರೆ ಅದಕ್ಕೆ. ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಇವೆಲ್ಲ ಕಾಯಿಲೆಗಳು ಬರಲಿಕ್ಕೆ ನಮ್ಮ ಈ ಒಂದು ಹೊಟ್ಟೆನೇ ಕಾರಣ ಆಗಿರೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಅವಘಡಗಳನ್ನು, ಹೊಟ್ಟೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು, ನ್ಯೂನ್ಯತೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕಾಗಿ ಈ ಒಂದು ಉಡ್ಯಾನ ಬಂಧ ಅತಿ ಉಪಯುಕ್ತವಾಗಿ ಸಹಾಯವನ್ನು ಮಾಡ್ತದೆ. ಹಾಗಿದ್ರೆ ಈ ಉಡ್ಯಾನ ಬಂಧವನ್ನು ಹಾಕೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಬೇಕು. ಆ ಉಸಿರನ್ನ ಸಂಪೂರ್ಣವಾಗಿ ಹೊರಗಡೆ ಬಿಡಬೇಕು. ಹೊರಗಡೆ ಬಿಟ್ಟ ಮೇಲೆ ನಿಮ್ಮ ಹೊಟ್ಟೆ ಏನೇನು ಮಾಡಬೇಕು, ನಿಧಾನವಾಗಿ ಎಳಿತಾ ಹೋಗಬೇಕು. ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಹೀಗೆ ಇದಕ್ಕೆ ಉಡ್ಯಾನ ಬಂಧ ಅಂತ ಕರೀತಾರೆ. ಉಡ್ಯಾನ ಬಂಧವನ್ನು ಹಾಕೋದ್ರಲ್ಲಿ ನೀವು ಬಹಳ ಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಿದ ಮೇಲೆ ಮಾತ್ರ ಹೊಟ್ಟೆಯನ್ನು ಒಳಗಡೆ ಎಳಿಬೇಕು. ಉಸಿರನ್ನು ಒಳಗಡೆ ಇಟ್ಟುಕೊಂಡು ನಾವು ಹೊಟ್ಟೆಯನ್ನು ಒಳಗಡೆ ಎಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಒಂದು ಹೊಟ್ಟೆಯಲ್ಲಿ ಉಸಿರಿದ್ದಾಗ ನಾವು ಏನು ಮಾಡ್ಬೋದು, ಆ ಹೊಟ್ಟೆಯನ್ನು ಪೂರ್ತಿಯಾಗಿ ಎಳಿಲಿಕ್ಕೆ ಆಗಲ್ಲ. ಅದರ ಜೊತೆಗೆ ಈ ಒಂದು ಕ್ರಿಯೆಗಳನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಎದ್ದು ನೀರು ಕುಡಿದು, ಅದಕ್ಕೆ ಉಷಾಪಾನ ಅಂತ ಕರೀತಾರೆ, ನೀರು ಕುಡಿದ ಮೇಲೆ ಮಲಮೂತ್ರ ವಿಸರ್ಜನೆಯನ್ನು ಮುಗಿಸಿ ಬಂದ ಮೇಲೆ, ಸ್ನಾನ ಮುಗಿಸ್ಕೊಂಡ ಮೇಲೆ ಈ ಒಂದು ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕು. ಬಂದ ಕ್ರಿಯೆಗಳನ್ನು, ಮುದ್ರೆ ಕ್ರಿಯೆಗಳನ್ನು. ಯಾಕೆ ಅಂತ ಹೇಳಿದ್ರೆ, ಈ ಕೆಲವೊಂದಿಷ್ಟು ಕ್ರಿಯೆಗಳಲ್ಲಿ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕರುಳುಗಳೇನಾಗ್ತವೆ, ತೊಡಕಾಗ್ತವೆ. ಹಾಗೇನಾರು ಆದರೆ ದೊಡ್ಡ ಸಮಸ್ಯೆ ಆಗ್ತದೆ. ಈ ನವಲಿ ಕ್ರಿಯೆ ಮಾಡೋ ಟೈಮಲ್ಲಿ, ಅಗ್ನಿಸಾರ ಮಾಡೋ ಟೈಮಲ್ಲಿ. ಅದಕ್ಕೆ ಹೊಟ್ಟೆ ಸ್ವಚ್ಛವಾಗಿದ್ದುಕೊಂಡು ಹೊಟ್ಟೆ ಖಾಲಿಯಾಗಿದ್ದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಈ ಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಈಗ ನಾವೇನು ಮಾಡ್ತಾಯಿದ್ದೀವಿ, ಎರಡನೇ ಒಂದು ಬಂಧವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಉಡ್ಯಾನ ಬಂಧ ಅಂತ ಕರೀತಾರೆ. ಇದು ನಮ್ಮ ನಾಭಿ ಕೇಂದ್ರವನ್ನು ಕೂಡ ಜಾಗೃತಗೊಳಿಸ್ತದೆ. ಯಾಕಂದರೆ ನಮ್ಮ ನಾಭಿಗೆ ಪ್ರಾಣಶಕ್ತಿಯ ಮೂಲ ಕೇಂದ್ರ ಅಂತ ಕರೀತಾರೆ. ನಾವು ತಾಯಿ ಗರ್ಭದಲ್ಲಿರಬೇಕಾದ್ರೆ ನಮಗೆ ಆಹಾರ ಎಲ್ಲಿಂದ ಬರ್ತದೆ, ನಾಭಿ ಮೂಲಕನೇ ಬರ್ತದೆ. ಹಾಗಾಗಿ ನಾಭಿ ಕೇಂದ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಇಲ್ಲೆಲ್ಲ 72,000 ನಾಡಿಗಳ ಒಂದು ಕನೆಕ್ಷನ್ ನಮ್ಮ ನಾಭಿಗೆ ಇರ್ತದೆ. ಇದು ಮೂಲ ಪ್ರಾಣದ ಉತ್ಪತ್ತಿಯ ಕೇಂದ್ರವಾಗಿರೋದ್ರಿಂದ ಈ ನಾಭಿ ಮಂಡಲವನ್ನು ನಾವು ಜಾಗೃತಗೊಳಿಸ್ಕೊಂಡಾಗ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ನಮ್ಮಲ್ಲಿ ಸುಮಾರು ಡಯಾಗ್ನೋಸ್ ಮಾಡಿರ್ತಕ್ಕಂಥ 200-300 ಕಾಯಿಲೆಗಳು, ಎಲ್ಲ ಕಾಯಿಲೆಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೋದು. ಯಾವಾಗ ನಮ್ಮ ಹೊಟ್ಟೆ ಸ್ವಚ್ಛವಾಗಿದ್ದಾಗ. ಅದಕ್ಕೆ ಪೌಗರಂ, ಪೇಟ್ ನರಂ, ಸಿರ್ಟಂಡ, ಬಿಮಾರ್ಕೋ ಮಾರೋದಂಡ ಅಂತ ಕರೀತಾರೆ. ಹಾಗಿದ್ರೆ ಪೌಗರಂ ಅಂದರೆ ಕಾಲು ಬಿಸಿಯಾಗಿರಬೇಕು, ಪೇಟ್ ನರಂ ಅಂದರೆ ಹೊಟ್ಟೆ ಏನಾಗಬೇಕು, ಮೆತ್ತಗಿರಬೇಕು, ಮತ್ತು ಸಿರ್ಟಂಡ ಅಂದರೆ ತಲೆ ತಣ್ಣಗಿರಬೇಕು. ಹಾಗೆ ಆಗಬೇಕಂದ್ರೆ, ಹೊಟ್ಟೆ ಮೆತ್ತಗಿರಬೇಕಾದ್ರೆ ನಾವೇನು ಮಾಡಬೇಕು, ಉಡ್ಯಾನ ಬಂಧವನ್ನು ಹಾಕಬೇಕಾಗ್ತದೆ. ಈಗ ಇನ್ನೊಂದು ಸರಿ ಈ ಬಂಧವನ್ನು ಹಾಕೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು. ಉಸಿರನ್ನ ಸಂಪೂರ್ಣ ಹೊರಗಡೆ ಬಿಡಬೇಕು. ಹೊಟ್ಟೆಯನ್ನು ಒಳಗಡೆ ಎಳಬೇಕು. ಹೀಗೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಒಂದು ಬಂಧ ಅಂದರೆ
ಅದಕ್ಕೆ ಜಾಲಂಧರ ಬಂಧ ಅಂತ ಕರೀತಾರೆ. ಈ ಜಾಲಂಧರ ಬಂಧ ಅಂತೇಳಿ ನಮ್ಮ ಕಂಠ ಕೇಂದ್ರವನ್ನು ಲಾಕ್ ಮಾಡ್ತಕ್ಕಂಥದ್ದು. ಈ ಕಂಠ ಕೇಂದ್ರವನ್ನು ಲಾಕ್ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೋದು, ಟಾನ್ಸಿಲಿಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಕೆಲವು ಜನ ಬಿಕ್ಕಳಿಸ್ತಾ ಇರ್ತಾರೆ, ಮಾತಾಡಲಿಕ್ಕೆ ಸರಿಯಾಗಿ ಬರ್ತಾ ಇರಲ್ಲ. ಅವ್ರೇನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಒಂದೊಂದು ಅಕ್ಷರಗಳನ್ನು ಬಹಳ ಬಿಕ್ಕಳಿಸ್ತಾ ಇರ್ತಾರೆ. ಕೆಲವು ಜನ ಲ ಅನ್ನೋ ಅಕ್ಷರಗಳನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಬರಲ್ಲ, ಮತ್ತು ಕ ಅನ್ನೋ ಅಕ್ಷರಗಳನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಬರಲ್ಲ. ಅವ್ರೇನು ಮಾಡ್ತಾರೆ, ಕುಮಾರ ಇರ್ತಾರೆ ಕುಕ್ಕು 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 ಅಂತ ಇರ್ತಾರೆ, ಗುಕ್ಕರಿಸ್ತಾ ಇರ್ತಾರೆ. ಮತ್ತು ಲಲಿತಾ ಇರ್ತಾರೆ ಲಲ್ಲ ಅಂತ ಅವರು ಏನು ಮಾಡ್ತಾ ಇರ್ತಾರೆ, ಒಂದೇ ಅಕ್ಷರಗಳನ್ನು ಮತ್ತು ರಿಪೀಟ್ ಏನು ಮಾಡ್ತಾ ಇರ್ತಾರೆ, ಅವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಬಿಕ್ಕಳಿಕೆ ಮಾತು ಅಂತ ಕರೀತಾರೆ. ಈ ಥರದ ಮಾತಾಡ್ತಾ ಇರ್ತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು ಜಾಲಂಧರ ಬಂಧವನ್ನು ಹಾಕೋದ್ರಿಂದ ಅವರ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬಹುದು. ಅದರ ಜೊತೆಗೆ ಈಗ ಥೈರಾಯ್ಡ್ ಅಂತಕ್ಕಂಥದ್ದು ಎಷ್ಟು ವ್ಯಾಪಕವಾಗಿ ಪ್ರಚಾರ ಮಾಡಿ ಔಷಧಿಗಳನ್ನ ಮಾರ್ತಾ ಇದ್ದಾರೆ ಅಂತೇಳಿದರೆ, ನಾನು ಹೇಳ್ತೇನೆ, ಥೈರಾಯ್ಡ್ ಅಂತಕ್ಕಂಥದ್ದು ಕಾಯಿಲೆನೇ ಅಲ್ಲ. ಥೈರಾಯ್ಡ್ಗೆ ಔಷಧಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಡೇಂಜರಸ್, ಗೊತ್ತಾಯ್ತಲ್ಲ. ಥೈರಾಯ್ಡ್ ಔಷಧಿ ತೆಗೆದುಕೊಂಡ್ರೆ ನಿಮಗೆ ಹೃದಯ ಸಮಸ್ಯೆ ಬರ್ತದೆ. ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಂಡ್ರೆ ನಿಮಗೆ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಎಲ್ಲ ಬರ್ತವೆ. ಹಾಗಾಗಿ ಥೈರಾಯ್ಡ್ ಅಂತಕ್ಕಂಥದ್ದು ಇಷ್ಟು ಹೆಚ್ಚಾಗಿದೆಯಲ್ಲ, ಮತ್ತು ಈ ಥೈರಾಯ್ಡ್ ಸಮಸ್ಯೆಗೆ ಔಷಧಿಗಳನ್ನ ಮಾರ್ತಾ ಇದ್ದಾರಲ್ಲ, ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಪಾರೀಕರಣವೇ ಕಾರಣ. ಅವ್ರ ಔಷಧಿಗಳು ಸೇಲ್ ಆಗಬೇಕು, ಅವರಿಗೆ ಬಿಸ್ನೆಸ್ ಆಗಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ಇಲ್ಲ. ಹಾಗಾಗಿ ನೀವು ಕಾಯಿಲೆಗಳಿಗಿಂತ ಡೇಂಜರಸ್ ಆಗಿರ್ತಕ್ಕಂಥ ಡಾಕ್ಟ್ರುಗಳಿಂದ ಬಚಾವಾಗಿರಬೇಕು ಅಂತಕ್ಕಂಥ ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಡಾಕ್ಟ್ರುಗಳು ಒಳ್ಳೆಯವರಿದ್ದಾರೆ, ಆದರೆ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಎಲ್ಲ ಡಾಕ್ಟ್ರುಗಳು ಈಗ ಔಷಧಿಗಳನ್ನು ವ್ಯಾಪಾರೀಕರಣ ಮಾಡ್ತಕ್ಕಂಥ ಏಜೆಂಟ್ರುಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇರತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ನಮಗೆ ಅನಿಸ್ತಾ ಇದೆ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಾವು ಹೇಳ್ತೇವೆ, ರೋಗಿಗಳಾಗಿ ಬನ್ನಿ, ವೈದ್ಯರಾಗಿ ಹೋಗಿ ಅಂತ ಹೇಳ್ತೇವೆ. ಯಾಕಂದರೆ ನಾವು ಯಾವತ್ತು ಡಾಕ್ಟರ್ ಅಂತ ಹೇಳಲ್ಲ. ಡಾಕ್ಟರ್ ಅಂದರೆ ಡೆಸ್ಟ್ರಾಯ್, ವೈದ್ಯ ಅಂದರೆ ವಿಕ್ಟರಿ. ನಮ್ಮದು ವೈದ್ಯ ಸಂಗಣ್ಣನವರ ಪರಂಪರೆ ಆಗಿರೋದ್ರಿಂದ ನಾವು ಯಾವತ್ತೂ ವೈದ್ಯಕೀಯ ಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ಸರಿಯಾಗಿ ನಾವು ಆರೋಗ್ಯಯುತವಾಗಿ ಇಟ್ಕೊಳ್ಳಿಕ್ಕಾಗಿ ನಾವೇ ನಮ್ಮ ಶರೀರವನ್ನು ನಾವು ಏನು ಮಾಡ್ಕೋಬೇಕು, ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಜಾಲಂಧರ ಬಂಧವನ್ನು ಹಾಕೋದ್ರಿಂದ ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಯಾವುದೇ ಥೈರಾಯ್ಡ್ ಆಗಿರಲಿ ಅದು ಸಂಪೂರ್ಣ ನಿವಾರಣೆ ಆಗ್ತದೆ. ಧ್ವನಿ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನೂ ಕೆಲವು ಜನರಿಗೆ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ ಉಸಿರೇ ಬರ್ತಾ ಇರಲ್ಲ, ಧ್ವನಿ ತುಂಬ ನಿಧಾನ ಆಗ್ತಾ ಹೋಗುತ್ತೆ, ಧ್ವನಿ ಮಾತಾಡಲಿಕ್ಕೆ ಆಗ್ತಾ ಇರಲ್ಲ, ತುಂಬ ನಿಧಾನ ಕೇಳ್ತಾ ಹೋಗ್ತಾ ಇರ್ತದೆ. ಅವ್ರಿಗೂ ಕೂಡ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಜಾಲಂಧರ ಬಂಧ ಸಂಪೂರ್ಣವಾಗಿ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಈ ಒಂದು ಜಾಲಂಧರ ಬಂಧವನ್ನು ಹಾಕೋದು ಹೇಗೆ ಅಂತೇಳಿದ್ರೆ, ಉಸಿರನ್ನು ತೆಗೆದುಕೊಳ್ತಾ ಕತ್ತನ್ನು ಮೇಲೆತ್ತಬೇಕು. ಉಸಿರನ್ನು ಸಂಪೂರ್ಣ ಬಿಡ್ತಾ ನಿಮ್ಮ ಗತ್ತವನ್ನು ಎದೆಗೆ ಸ್ಪರ್ಶ ಮಾಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಲ್ಲಿ ಹೋಲ್ಡ್ ಮಾಡಬೇಕು. ಈಗ ಮತ್ತೊಮ್ಮೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಮುಂದೆ. ನಿಮಗೆ ಎಷ್ಟೊತ್ತು ತಡೆ ಹಿಡಿಲಿಕ್ಕೆ ಆಗ್ತದೋ ಅಷ್ಟೊತ್ತು ನೀವು ಈ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ನೀವೇನು ಮಾಡಬೇಕು, ಎಷ್ಟು ಸಾಧ್ಯ ಆಗ್ತದೋ ಅಷ್ಟೊತ್ತು ಹೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ ಹೇಗೆ ಮಾಡಬೇಕಾದ್ರೆ ಉಸಿರು ತೆಗೆದುಕೊಳ್ತಾ ಕತ್ ಮೇಲೆ ಮಾಡಬೇಕು, ಉಸಿರು ಬಿಡ್ತಾ ಕೆಳಗೆ. ಹೀಗೆ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ಎಷ್ಟು ಸಾಧ್ಯ ಆಗುತ್ತೋ ಜಾಲಂಧರ ಬಂಧದಲ್ಲಿ ಹೋಲ್ಡ್ ಮಾಡಬೇಕಂದ್ರೆ ಗದ್ದ ಸಂಪೂರ್ಣವಾಗಿ ಎದೆಗೆ ಸ್ಪರ್ಶವಾಗಿರಬೇಕು. ಇದಕ್ಕೆ ಜಾಲಂಧರ ಬಂಧ ಅಂತ ಕರೀತಾರೆ. ಇನ್ನು ಈ 3 ಬಂಧಗಳನ್ನು ಒಟ್ಟಿಗೆ ಹಾಕಿದರೆ ಅದಕ್ಕೆ ಮಹಾಬಂಧ ಅಂತ ಕರೀತಾರೆ. ನಮ್ಮ ಶರೀರಕ್ಕೆ ಯಾವುದೇ ಮಹಾನ್ ಸಮಸ್ಯೆಗಳು ಕೂಡ ಬಾರದಂತೆ ನಾವು ರಕ್ಷಣೆಯಿಂದ ಇರಬೇಕು ಅಂತ ಹೇಳಿದ್ರೆ ನಾವು ಈ 3 ಬಂಧಗಳನ್ನು ಸೇರಿಸಿ ಹಾಕಬೇಕು. ಈ ಬಂಧಗಳನ್ನು ಹಾಕೋದ್ರಿಂದ ನಮ್ಮಲ್ಲಿ
ಏನಾಗ್ತದೆ, ಸಂಪೂರ್ಣವಾಗಿ ಡೈಜೆಷನ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಮತ್ತು ಅದರ ಜೊತೆಗೆ ನಮ್ಮಲ್ಲಿ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು. ಯಾಕೆಂದರೆ ಮಲಬದ್ಧತೆ ಸಮಸ್ಯೆಯಿಂದ ಎಲ್ಲ ಕಾಯಿಲೆಗಳು ಬರ್ತವೆ. ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಗುಳ್ಳೆಗಳಾಗ್ತಾ ಇದ್ದಾವೆ, ಹೆಣ್ಮಕ್ಳಿಗೆ ಗರ್ಭಕೋಶ ಜರುಗ್ತಾ ಇದೆ, ಮತ್ತು ಹೆಣ್ಮಕ್ಳಿಗೆ ಬಿಳಿ ಮುಟ್ಟ ಆಗ್ತಾ ಇದೆ, ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ. ಏನಾಗ್ತದೆ, ಜಾಯಿಂಟ್ ಎಲ್ಲ ಕಟ್ಕೊಂಡು ಸಂಧಿವಾತ, ಅರ್ಥರೈಟಿಸ್ ಬರ್ತಾ ಇದೆ, ಅದಕ್ಕೆ ಔಷಧಿ ತೆಗೆದುಕೊಂಡು ಹಾರ್ಟ್ ಸಮಸ್ಯೆ ಬರ್ತಾ ಇದೆ. ಅದರ ಜೊತೆಗೆ ಬಿ ಪಿ ಸಮಸ್ಯೆ ಬರ್ತಾ ಇದೆ, ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಎರಡ ಕಾಯಿಲೆಗಳು. ಈ ಕೆಲವು ಜನ ಏನು ಮಾಡ್ತಾರೆ, ಕೂದಲು ಉದುರ್ತಾ ಇದೆ ಅಂತ ಚಿಕಿತ್ಸೆ ತೆಗೆದುಕೊಳ್ಳೋಕೆ ಹೋಗ್ತಾರೆ. ಆ ಕೂದಲು ಉದುರೋದಕ್ಕೆ ಅವರೊಂದು ಶಾಂಪು ಕೊಡ್ತಾರೆ, ಒಂದು ತೈಲ ಕೊಡ್ತಾರೆ. ಇದೇನು ಮಾಡ್ದಂಗೆ ಆಯಿತು ಅಂತ ಹೇಳಿದ್ರೆ, ಎಲೆ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲೆಗೆ ನೀರು ಹೊಡೆದಂಗೆ ಆಯಿತು. ಎಲೆ ಒಣಗ್ತಾ ಇದ್ರೆ ಎಲೆಗೆ ನೀರು ಹೊಡೆದ್ರೆ ಎಲೆ ಹಸಿರಾಗಲ್ಲ, ಬೇರಿಗೆ ನೀರು ಹೊಡಿಬೇಕು. ಹಾಗಿದ್ರೆ ಬೇರಿಗೆ ನೀರು ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಈಗ ನಮ್ಮ ಶರೀರದಲ್ಲಿ ಕೂದಲು ಉದುರ್ತಾ ಇದ್ದರೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಏನೂ ಆಗಲ್ಲ. ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೋಬೇಕು. ಮುಖದಲ್ಲಿ ಮೊಡವೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಮೊಡವೆಗೆ ಏನಾದರೂ ಕ್ರೀಮ್ ಹಚ್ಚಿದ್ರೆ ಏನೂ ಆಗಲ್ಲ. ಹೊಟ್ಟೆ ಶುದ್ಧೀಕರಣ ಮಾಡ್ಕೋಬೇಕು. ಹಾಗೆ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಆಶ್ರಮದಲ್ಲಿ 14 ದಿವಸಗಳ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ. ಇದನ್ನು ಮಾಡಿದ್ರೆ ನಮ್ಮ ಹತ್ರ ಮ್ಯಾಕ್ಸಿಮಮ್ 30 kg ತೂಕ ಕಡಿಮೆ ಆದವರು ಇದ್ದಾರೆ. 30 kg, 32 kg, 10 ರಿಂದ 15 kg ಅಂತೂ ಪಕ್ಕ ತೂಕ ಕಡಿಮೆ ಆಗೇ ಆಗ್ತದೆ. ಹೆಚ್ಚಿಗೆ ಇರೋರಿಗೆ, ಕಡಿಮೆ ಇರೋರಿಗೆ ತೂಕನೂ ಕೂಡ ನಮ್ಮಲ್ಲಿ ಜಾಸ್ತಿ ಮಾಡ್ತೇವೆ. ಅದಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇಲ್ಲಿ ಅದು ಇದು ಡೈಟ್ ಮಾಡಿ ಔಷಧಿಗಳನ್ನ ತಿಂದು 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 ಕೊನೆಗೆ ಏನು ಮಾಡ್ತೀರಾ, ಆಹಾರವನ್ನೇ ಬಿಟ್ಬಿಡ್ತೀರಾ. ಆಹಾರವನ್ನು ಬಿಟ್ಟಾಗ ನಿಮ್ಮಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂಗಳ ಕೊರತೆ ಉಂಟಾಗಿ ನಿಮಗೆ ಹಲವಾರು ಕಾಯಿಲೆಗಳು ಬರ್ತವೆ. ಮತ್ತು ವಿಟಮಿನ್ ಕೊರತೆ, B12 ಕೊರತೆ, ಅದ್ರ ಜೊತೆಗೆ ಐರನ್ ಕೊರತೆ, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕೊರತೆ, ನೂರಾರು ಸಮಸ್ಯೆಗಳು ಬರ್ತವೆ. ಯಾಕಂದರೆ ತೆಳ್ಳಗಾಗಲಿಕ್ಕೋಸ್ಕರ ಊಟ ಬಿಡ್ತಾರೆ. ಊಟ ಬಿಟ್ಟಾಗ ಪೋಷಕ ತತ್ವಗಳು ಶರೀರಕ್ಕೆ ಸಿಗಲ್ಲ. ಹಾಗಾಗಿ ಉಪವಾಸವನ್ನು ಕೂಡ ನಿಯಮಿತವಾಗಿ ಮಾಡಬೇಕು. ಅದನ್ನು ಕೂಡ ವೈಜ್ಞಾನಿಕವಾಗಿ ಮಾಡಬೇಕು. ಅದನ್ನು ಕೂಡ ಉಪವಾಸ ಮಾಡ್ತಕ್ಕಂಥ ಕ್ರಿಯೆಯನ್ನು ಕೂಡ ನಾವು ನಿಮಗೆ ವೈಜ್ಞಾನಿಕವಾಗಿ ಹೇಳ್ಕೊಡ್ತೇವೆ. ನಮ್ಮ ಆಶ್ರಮದಲ್ಲಿ ಉಪವಾಸದ ವಿಜ್ಞಾನ ಅಂತಕ್ಕಂಥ ಒಂದು ಪ್ರತ್ಯೇಕವಾಗಿರತಕ್ಕಂಥ ಒಂದು ವ್ಯವಸ್ಥೆನೇ ಇದೆ. ಆ ಒಂದು ಉಪವಾಸ ವಿಜ್ಞಾನವನ್ನು ನಿಮಗೆ ಹೇಳ್ಕೊಡ್ತೇವೆ. ಅದನ್ನು ನೀವು ಸರಿಯಾಗಿ ಆಚರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೋದು. ಹಾಗಿದ್ರೆ ಈ 3 ಬಂಧಗಳನ್ನು ಸೇರಿಸಿ ಹಾಕ್ತಕ್ಕಂಥದ್ದು, ಈ ಮಹಾಬಂಧವನ್ನು ಹೇಗೆ ಹಾಕಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಬಿಡಬೇಕು. ಮೊದಲು ಗುದದ್ವಾರ ಎಳಿಬೇಕು, ಆಮೇಲೆ ಹೊಟ್ಟೆ ಎಳಿಬೇಕು, ಆಮೇಲೆ ಕತ್ತನ್ನು ಏನು ಮಾಡಬೇಕು, ನಿಮ್ಮ ಎದೆಗೆ ಸ್ಪರ್ಶ ಮಾಡಬೇಕು. ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಈ ಬಂಧಗಳನ್ನು ಹಾಕಿದ ಮೇಲೆ ನಾವು ಮುಖ್ಯವಾಗಿ ಏನು ಮಾಡಬೇಕಂತ ಹೇಳಿದ್ರೆ ಕ್ರಿಯೆಗಳನ್ನು ಮಾಡಬೇಕು. ಯಾವ ಕ್ರಿಯೆಗಳಂತ ಹೇಳಿದ್ರೆ ಅಗ್ನಿಸಾರ ಕ್ರಿಯೆ, ನೌಲಿ ಕ್ರಿಯೆ, ಈ ಎಲ್ಲ ಕ್ರಿಯೆಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಅಗ್ನಿಸಾರ ಮತ್ತು ನೌಲಿ ಕ್ರಿಯೆಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಕರುಳುಗಳಲ್ಲಿ ಏನಾಗ್ತದೆ, ಅಬ್ಸರ್ವೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವೆಲ್ಲ ಆಹಾರಗಳನ್ನು ತಿಂತಾ ಇರ್ತೀವಿ. ಈ ಶ್ರೀಮಂತರ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇರ್ತದೆ, ಫ್ರೂಟ್ಸು, ವೆಜಿಟೇಬಲ್ಸು, ತುಂಬ ರಿಚ್ ಫುಡ್ ಇರ್ತದೆ. ಆದರೂ ಕೂಡ ಅವ್ರಿಗೆ ರಕ್ತದ ಕೊರತೆ ಇರ್ತದೆ, ಕ್ಯಾಲ್ಸಿಯಂ ಕೊರತೆ ಇರ್ತದೆ, ಹಲವಾರು ಕೊರತೆಗಳಿರ್ತವೆ. ಹಾಗಿದ್ರೆ ಯಾಕೆ ಇಷ್ಟೆಲ್ಲ ತಿಂದಾಗಲೂ ಕೂಡ ಯಾಕೆ ಕೊರತೆ ಉಂಟಾಗ್ತಾ ಇದೆ ಅಂತೇಳಿದ್ರೆ, ನಾವು ತಿನ್ನೋದು ಮುಖ್ಯ ಅಲ್ಲ, ಅದನ್ನು ಕರಗಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ತಿಂದಿದ್ದು ಹಾಗೆ ಕೆಳಗಡೆ ಹೋದರೆ ಏನೂ ಪ್ರಯೋಜನ ಇರಲ್ಲ. ಹಾಗಿದ್ರೆ ನಮ್ಮ ಇಂಟ್ರೆಸ್ಟೈನ್ಗಳು ಅಂತ ಇದ್ದಾವೆ, ಕರುಳುಗಳು, ಅವುಗಳಿಗೆ ಅಬ್ಸರ್ವೇಷನ್ ಪವರನ್ನು ನಾವು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಕರುಳುಗಳಿಗೆ ಅಬ್ಸರ್ವೇಷನ್ ಪವರನ್ನು ಹೆಚ್ಚಿಗೆ ಮಾಡಲಿಕ್ಕಾಗಿ ನೌಲಿ ಕ್ರಿಯೆ, ಅಗ್ನಿಸಾರ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಈ ನೌಲಿ ಕ್ರಿಯೆ, ಅಗ್ನಿಸಾರ ಕ್ರಿಯೆಗಳನ್ನು ನೀವು ಮಾಡಲಿಕ್ಕಾಗಿ ಒಂದು 15 ರಿಂದ 20 ದಿವಸ ಕಿಚಡಿ ತಿನ್ನಬೇಕು. ಕಿಚಡಿ ಅಂತೇಳಿದರೆ ಹೆಸರು ಬೇಳೆ, ನವಣೆ, ಸಾಮೆ ಅಥವಾ ಪಾಲಿಶ್ ಆಗದೆ ಇರತಕ್ಕಂಥ ಅಕ್ಕಿಯನ್ನು ಬೆರೆಸ್ಕೊಂಡು ನೀವು ಅಕ್ಕಿ ಜೊತೆಗೆ ಹೆಸರು ಬೇಳೆ ಬೆರೆಸಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದರೊಳಗಡೆ ತುಪ್ಪ ಸೇರಿಸ್ಬೇಕು. ಆ ತುಪ್ಪ ಸೇರಿಸಿದ ಮೇಲೆ ನೀವೇನು ಮಾಡಬೇಕು, ಅದನ್ನು ಬಿಸಿ ಬಿಸಿಯಾಗಿ, ಸ್ವಲ್ಪ ಜಾಸ್ತಿ ಬಿಸಿ ಇರಬಾರ್ದು, ತಿಂತಾ ಹೋಗಬೇಕು. ಆ ರೀತಿ ತಿಂತಾ ಬಂದಾಗ ನಿಮ್ಮ ಕರುಳುಗಳು ಏನಾಗ್ತವೆ ಅಂತ ಹೇಳಿದ್ರೆ ಮೃದುವಾಗ್ತಾ ಬರ್ತವೆ. ನಿಮ್ಮ ಹೊಟ್ಟೆ ಕೂಡ ಮೃದುವಾಗುತ್ತೆ. ಹೊಟ್ಟೆ ಒಳಗಡೆ ಗ್ಯಾಸ್ ಇಟ್ಕೊಂಡು ನೀವು ನೌಲಿ ಕ್ರಿಯೆ ಮಾಡೋದಾಗಲಿ, ಅಗ್ನಿಸಾರ ಕ್ರಿಯೆ ಮಾಡೋದಾಗಲಿ ನೀವು ಮಾಡ್ತಾ ಹೋದರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಬರಲ್ಲ. ಹಾಗಾಗಿ ಹೊಟ್ಟೆ ಸ್ವಚ್ಛವಾಗಿರಬೇಕು, ಹೊಟ್ಟೆ ಗ್ಯಾಸಲ್ಲಿ ಇರಬಾರ್ದು, ಹೊಟ್ಟೆ ಸ್ಮೂತಾಗಿದ್ದಾಗ ಈ ಕ್ರಿಯೆಗಳನ್ನು ಮಾಡಬೇಕು. ಫಸ್ಟ್ ಪ್ರಾರಂಭದಲ್ಲಿ ಈ ಒಂದು ಆಹಾರವನ್ನು ನೀವು ಬದಲಾಯಿಸಲೇಕೊಳ್ಬೇಕಾಗ್ತದೆ. ಅಂದಾಗ ಏನಾಗ್ತದೆ, ನಿಮಗೆ ಹೊಟ್ಟೆ ನಿಧಾನವಾಗಿ ತಿರುಗ್ತಾ ಬರ್ತದೆ. ಒಂದು ಕ್ಷಣ ನಿಮಗೆ ಸರಿಯಾಗಿ ಫಸ್ಟು ಏನಾದರೂ ತಿರುಗಿಸ್ಲಿಕ್ಕೆ ಬಂದರೆ ಇನ್ನೂ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದಿನ್ನೂ ಹೆಚ್ಚಾಗಿ ನಿಮಗೆ ತಿರುಗಿಸ್ಲಿಕ್ಕೆ ಸುಲಭ ಆಗ್ತಾ ಬರ್ತದೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆ
ಒಂದು 15 ದಿವಸ ಗಂಜಿ ಮತ್ತು ಕಿಚಡಿಯ ಸೇವನೆಯನ್ನು ಮಾಡಬೇಕು. ಅಂದರೆ ಈ ಒಂದು ಕ್ರಿಯೆ ಭಾಳ ಸುಲಭವಾಗಿ ಬರ್ತದೆ. ಸುಮಾರು ಜನ ಏನು ಮಾಡ್ತಾರೆ, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ, ಆದರೆ ಅದು ಮಾಡಲಿಕ್ಕಾಗದೆ ತುಂಬ ಬೇಜಾರಲ್ಲಿ ಬಿಟ್ಬಿಡ್ತಾರೆ, ನಮ್ಗೆ ಆಗ್ತಾ ಇಲ್ಲ ಅಂತ. ಯಾಕಾಗಲ್ಲ, ಎಲ್ಲರಿಗೂ ಬರ್ತದೆ. ಈ ಕ್ರಿಯೆನ ಎಲ್ಲರೂ ಮಾಡ್ಬೋದು. ನಾವೇನು ಮಾಡ್ತೀವಿ, ಗುರುಗಳು ಮಾತ್ರ ತಿರುಗಿಸ್ತಾರೆ ಹೊಟ್ಟೆ, ನಮ್ಗೆ ತಿರುಗಿಸ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನೀವು ನಮ್ಮ ಆಶ್ರಮಕ್ಕೆ ಬನ್ನಿ, ನಿಮಗೆ ಆ ಒಂದು ಕ್ರಿಯೆಯನ್ನು ಹೇಗೆ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತೇವೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯೆಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋಗೋದ್ರಿಂದ ನಮ್ಮ ಶರೀರದಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ರೂಟ್ ಕಾಸಿಂದ ನಾವೇನು ಮಾಡ್ಕೋಬೋದು, ಕ್ಯೂರ್ ಮಾಡ್ಕೋಬೋದು. ಮೂಲದಿಂದ ನಾವು ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಹೊಟ್ಟೆಯ ಭಾಗವನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ ಒಂದು ನವಲಿ ಮತ್ತು ಅಗ್ನಿಸಾರ ಕ್ರಿಯೆಗಳನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ಮೊದಲು ಏನು ಮಾಡಬೇಕು, ಪ್ರಾರಂಭದಲ್ಲಿ ನೀವು ನಿಂತ್ಕೊಂಡು ಮಾಡಬೇಕು. ಯಾಕಂದರೆ ಪ್ರಾರಂಭದಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ನಿಮಗೆ ಆಗಲ್ಲ. ಹೀಗೆ ನಿಂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ತೊಡೆ ಮೇಲಿರುತ್ತೆ ಇಟ್ಕೊಳ್ಳಿ. ಇದಕ್ಕೆ ಆಕುಂಚನ ಪ್ರಸರಣ ಕ್ರಿಯೆ ಅಂತ ಕರೀತಾರೆ. ಇದು ಮುಗಿದ ಮೇಲೆ ಅಗ್ನಿಸಾರ ಮಾಡಬೇಕು. ಅಗ್ನಿಸಾರ ಮುಗಿದ ಮೇಲೆ ನವಲಿ ಕ್ರಿಯೆಯನ್ನು ಮಾಡಬೇಕು. ಹಾಗಿದ್ರೆ ಈ ಒಂದು ಆಕುಂಚನ ಪ್ರಸರಣ ಕ್ರಿಯೆಯನ್ನು ಒಂದು 20 ಬಾರಿ ಮಾಡಬೇಕು. ಹೇಗೆ, ಉಸಿರು ಬಿಡ್ತಾ ಹೊಟ್ಟೆಯನ್ನು ಒಳಗಡೆ ಎಳೆಯಬೇಕು, ಉಸಿರು ತೆಗೆದುಕೊಳ್ತಾ ವಾಪಸ್ ಈಗ ಅಗ್ನಿಸಾರ ಕ್ರಿಯೆಯನ್ನು ಮಾಡೋಣ. ಉಸಿರು ತೆಗೆದುಕೋಬೇಕು, ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಬಿಡಬೇಕು, ಹೊಟ್ಟೆಯನ್ನು ಎಳಿತಾ ಬಿಡ್ತಾ ಹೋಗಬೇಕು. ಹೀಗೆ ಹೊಟ್ಟೆಯನ್ನು ಗಮನಿಸ್ತಾ ಹೋಗಿ, ಹೇಗೆ ಹೊಟ್ಟೆ ಮೂಮೆಂಟ್ ಆಗ್ತದೆ ನೋಡಿ. ಮತ್ತೊಮ್ಮೆ ಇದಕ್ಕೆ ಅಗ್ನಿಸಾರ ಕ್ರಿಯೆ ಅಂತ ಕರೀತಾರೆ. ಇದಾದಮೇಲೆ ನವಲಿ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಉಸಿರನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಬಿಡಬೇಕು. ನಿಮ್ಮ ಹೊಟ್ಟೆಯನ್ನು ಮಧ್ಯದಲ್ಲಿ ಸಡಿಲಿಸಿ ಸ್ವಲ್ಪ ಕೈಗಳನ್ನು ಈ ರೀತಿ ಮೂಮೆಂಟ್ ಮಾಡಬೇಕು. ನೀವು ಕೈಗಳನ್ನು ಹೇಗೆ ಮೂಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಹೊಟ್ಟೆ ಮೂಮೆಂಟ್ ಆಗ್ತಾ ಹೋಗುತ್ತೆ ಒಳಗಡೆ. ಈಗ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಸಂಪೂರ್ಣವಾಗಿ ಬಿಡಬೇಕು. ಉಸಿರನ್ನ ಸಂಪೂರ್ಣ ಬಿಟ್ಟ ಮೇಲೆ ನೀವೇನು ಮಾಡಬೇಕು, ಕೈಗಳನ್ನು ಈ ರೀತಿ ಮೂಮೆಂಟ್ ಮಾಡಬೇಕು. ಹೀಗೆ ಎರಡೂ ಕೈಗಳನ್ನ ಈ ರೀತಿ ಮೂಮೆಂಟ್ ಮಾಡೋದ್ರಿಂದ ನೀವು ಹೇಗೆ ಕೈಗಳನ್ನು ಮೂಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಹೊಟ್ಟೆ ಮೂಮೆಂಟ್ ಆಗುತ್ತೆ. ಪ್ರಾರಂಭದಲ್ಲಿ ಕಲಿತಾ ಬಂದಂಗೆ ವಿತೌಟ್ ಹ್ಯಾಂಡ್ ಸಪೋರ್ಟ್ ಕೂಡ ನೀವು ಮಾಡ್ಬೋದು. ಉಸಿರು ಹೊರಗಡೆ ಬಿಟ್ಟಾಗ ಹೊಟ್ಟೆ ಪೂರ್ತಿ ಒಳಗಡೆ ಇರಬೇಕು. ಹೊಟ್ಟೆಯನ್ನು ಮಧ್ಯದಿಂದ ಸ್ವಲ್ಪ ಸಡಿಲಿಸಿ ಕೈ ಚಲನೆ ಮಾಡಬೇಕು. ಆ ರೀತಿ ನಿಮ್ಮ ಹೊಟ್ಟೆ ತಿರುಗುತ್ತೆ. ಹಾಗಿದ್ರೆ ನೋಡೋಣ ಬನ್ನಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು. ತಗೊಳ್ಳಿ, ಉಸಿರನ್ನು ಸಂಪೂರ್ಣ ಹೊರಗಡೆ ಬಿಡಿ. ಹೊಟ್ಟೆ ಒಳಗಡೆ ಎಳೆದು ನಿಮ್ಮ ಕೈಗಳನ್ನು ರೊಟೇಟ್ ಮಾಡಿ. ಇದು ನಿಂತ್ಕೊಂಡು ಅಭ್ಯಾಸ ಮಾಡಿದ್ಮೇಲೆ ನಿಮಗೆ ಇದರಲ್ಲಿ ಹೆಚ್ಚು ಪ್ರಾಕ್ಟೀಸ್ ಆದಂಗೆ ಕುಳಿತುಕೊಂಡು ಕೂಡ ಮಾಡ್ಬೋದು. ಆದರೆ ಪ್ರಾರಂಭದಲ್ಲಿ ನಿಮ್ಗೆ ಕುತ್ಕೊಂಡು ಮಾಡಲಿಕ್ಕೆ ಆಗಲ್ಲ. ನಿಂತ್ಕೊಂಡು ಮಾಡ್ತಕ್ಕಂಥದ್ದು ಸುಲಭ ಆಗ್ತದೆ. ಕುತ್ಕೊಂಡು ಮಾಡೋದು ಸ್ವಲ್ಪ
ಕಷ್ಟ ಆಗ್ತದೆ. ಈಗ ಕುತ್ಕೊಂಡು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನೋಡಿ. ಇದಕ್ಕೆ ನವಲಿ ಕ್ರಿಯೆ ಅಂತ ಕರೀತಾರೆ. ಹೀಗೆ ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಪ್ರತಿನಿತ್ಯ ಈ ಕ್ರಿಯೆಗಳನ್ನು ಒಂದು 10ರಿಂದ 15 ನಿಮಿಷ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ನಿಮಗೇನಾಗ್ತದೆ, ಹೊಟ್ಟೆ ಹೊತ್ತು ಬರಲ್ಲ. ಹೊಟ್ಟೆ ಇಷ್ಟೇ ಇರಬೇಕು. ಇದು ಪೂರ್ತಿಯಾಗಿ ಹೀಗೆ ಮುಂದೆ ಊದಿಕೊಂಡಿರಬಾರ್ದು. ಜಾಸ್ತಿ ಹೊಟ್ಟೆ ಪೂರ್ತಿ ಒಳಗಡೆನೂ ಹೋಗಿರಬಾರ್ದು, ಜಾಸ್ತಿ ಮುಂದೆನೂ ಬಂದಿರಬಾರ್ದು. ಹೊಟ್ಟೆ ಹೇಗಿರಬೇಕು, ಮೀಡಿಯಮಲ್ಲಿ ಇಷ್ಟಿರಬೇಕು ಕರೆಕ್ಟಾಗಿ. ಕೆಲವರು ಹೊಟ್ಟೆ ನೋಡಬೇಕು ಜಾಸ್ತಿ ಒಳಗಡೆ ಹೋಗಿರ್ತದೆ. ಆ ಜಾಸ್ತಿ ಒಳಗಡೆ ಹೋದಾಗಲೂ ಕೂಡ ಅವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗ್ತವೆ. ಜಾಸ್ತಿ ಪೂರ್ತಿ ಏನಾಗ್ತದೆ, ಈ ಹೊಟ್ಟೆ ಬೆನ್ನಿಗೆ ಹತ್ಕೊಂಡಿದೆಯೇನೋ ಅನ್ನೋ ರೀತಿಲಿ ಇರ್ತದೆ. ಈ 6 ಪ್ಯಾಕ್ ಮಾಡ್ತಾರೆ ನೋಡಿ, ಅದು ಬಹಳ ಡೇಂಜರಸ್ಸು. ಬೇಗ ಪ್ಯಾಕ್ ಆಗಿ ಮೇಲೆ ಹೋಗ್ತಾರೆ ಅವರು. ಹಾಗಾಗಿ ಪ್ಯಾಕ್ ಅಂತಕ್ಕಂಥದ್ದು ಹೇಗಿರ್ಬೇಕಂತ ಹೇಳಿದ್ರೆ, ಇದು ಸ್ಮೂತ್ ಪ್ಯಾಕ್ ಆಗಿರಬೇಕು. ಹೊಟ್ಟೆ ಹೇಗಾಗಿರಬೇಕು, ಸ್ಮೂತ್ ಪ್ಯಾಕ್ ಆಗಿರಬೇಕು. 6 ಪ್ಯಾಕು 8 ಪ್ಯಾಕು ಇದರಿಂದ ಬಹಳ ಹಾನಿ ಉಂಟಾಗ್ತದೆ. ಸ್ಮೂತ್ ಪ್ಯಾಕ್, ಲೈಟ್ ಪ್ಯಾಕ್ ಅಂದರೆ ಇದೇನಾಗಿರಬೇಕು, ಹಗೂರವಾಗಿರಬೇಕು, ಸ್ಮೂತ್ ಆಗಿರಬೇಕು, ಸಪೂರವಾಗಿರಬೇಕು. ಜಾಸ್ತಿ ಊದ್ಕೊಂಡಿರಬಾರ್ದು, ಜಾಸ್ತಿ ಪ್ಯಾಕ್ ಮಾಡಿಕೊಂಡು ಹೊಟ್ಟೆ ಒಳಗಡೆ ಕಳಿಸ್ಕೊಂಡು ಗಟ್ಟಿನೂ ಮಾಡ್ಕೊಂಡಿರಬಾರ್ದು. ಗೊತ್ತಾಯ್ತಲ್ವಾ? ಹಾಗಾಗಿ ಇಷ್ಟು ಸಾಮರ್ಥ್ಯದಲ್ಲಿ ನಿಮ್ಮ ಹೊಟ್ಟೆಯನ್ನು ನೀವು ಮೇಂಟೈನ್ ಮಾಡಿದ್ರೆ ನಿಮ್ಮಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನೀವು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಬೋದು. ನಾಭಿ ಕೇಂದ್ರ ಅಂತಕ್ಕಂಥದ್ದು ಕ್ರಿಯಾಶೀಲವಾಯಿತು ಅಂತ ಹೇಳಿದ್ರೆ ನಿಮಗೆ ಆಯಸ್ಸು ಕೂಡ ಜಾಸ್ತಿ ಆಗ್ತದೆ. ಈ ಕ್ರಿಯೆಗಳನ್ನು ಮಾಡೋದ್ರಿಂದ ನೀವು 100 ವರ್ಷ ಆರಾಮಾಗಿ ಬದುಕ್ಬೋದು. ಹಿಂದೆ ಎಷ್ಟು ವರ್ಷ, 100 ವರ್ಷ, 120 ವರ್ಷ, 150 ವರ್ಷದವರೆಗೂ ಬದುಕಿರತಕ್ಕಂಥವ್ರು ನಾವು ನೋಡಿದ್ದೀವಿ ಹಿಂದೆ. ಆದರೆ ಈಗ 40 ವರ್ಷ 50 ವರ್ಷಕ್ಕೆ ಗೊಟಕ್ಕನ್ನೋರು ನಾವು ನೋಡ್ತಾ ಇದ್ದೀವಿ. ಹಿಂದೆ ಗಿಟ್ಟಕ್ಕಾಗಿ ಸಾಯ್ತಾಯಿದ್ರು, ಈಗ ಅರ್ಧಕ್ಕೆ ಗೊಟಕ್ಕನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನಾವು ಕೂಡ 100 ವರ್ಷ ಆನಂದದಿಂದ ಅದರ ಜೊತೆಗೆ ಆರೋಗ್ಯವಂತರಾಗಿ ಬದುಕಬೇಕು ಅಂತ ಹೇಳಿದ್ರೆ, ಎಲ್ಲಿ ಆನಂದ ಇರ್ತದೆ ಅಲ್ಲಿ ಆರೋಗ್ಯ ಇರ್ತದೆ, ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಆನಂದ ಇರ್ತದೆ. ಹಾಗಾಗಿ ಆನಂದದಿಂದ ಇರಬೇಕಂತ ಹೇಳಿದ್ರೆ ಒಳ್ಳೆಯ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಿ, ಒಳ್ಳೆಯ ಹಣ್ಣು ತರಕಾರಿ ಇವನ್ನೆಲ್ಲ ತಿನ್ನಿ, ಮಾಂಸಾಹಾರವನ್ನು ಬಿಡಿ, ಚಹಾ ಕಾಫಿಯನ್ನು ಸಂಪೂರ್ಣವಾಗಿ ಬಿಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕ್ರಿಯೆಗಳನ್ನು ದಿನನಿತ್ಯ ನೀವು ಬೆಳಗಿನ ಸಂದರ್ಭದಲ್ಲಿ ಅಭ್ಯಾಸ ಮಾಡಬೇಕಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು.